ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಇವತ್ತಿನ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫೆಬ್ರವರಿ 12ನೇ ತಾರೀಕು ಈ ಬಾರಿಯ ಕುಬೇರ ಸಭೆ ಕಾರ್ಯಕ್ರಮ ಅಯೋಧ್ಯೆಯಲ್ಲಿ ನಡೀತಾ ಇದೆ. ನೀವು ಶ್ರೀರಾಮನ ದರ್ಶನ ಪಡೆದುಕೊಳ್ಬಹುದು, ಸೀತಾರಾಮ ಕಲ್ಯಾಣೋತ್ಸವದಲ್ಲಿ ಪಾಲ್ಗೊಳ್ಬಹುದು. ಬಹಳ ದಿನಗಳಿಂದ ಕಾಯ್ತಾ ಇದ್ದೀರಲ್ಲ, ವಿಷ್ಣುದತ್ತ ಗುರುಜಿಯವ್ರನ್ನ ಭೇಟಿ ಮಾಡಬೇಕು, ಗುರುಗಳ ಜೊತೆ ಸಮಯವನ್ನು ಕಳಿಬೇಕು ಅಂತ. ಇವೆಲ್ಲವೂ ಕೂಡ ಈ ಬಾರಿಯ ಕುಬೇರ ಸಭೆಯಲ್ಲಿ ನಿಮಗೆ ಸಾಧ್ಯ ಆಗುತ್ತೆ. ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಸ್ಗೆ ನೀವು ಕಾಲ್ ಮಾಡ್ಬೋದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಅಥರ್ವ ಸಿದ್ಧ ಪುರುಷರಾಗಿರುವಂಥ ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಇವತ್ತಿನ ಗುರುಗಳ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಒಂದು ರೀತಿ ಹೇಳ್ಬೇಕಂದ್ರೆ ಎಲ್ಲರೂ ಚುರುಕಾಗಿರ್ತಾರೆ, ಚುರುಕುತನ ಅನ್ನುವಂಥದ್ದು ಇರುತ್ತೆ. ಆದರೆ ಆ ಟೈಮಿಗೆ ಬೇಕು ಅಂದಾಗ ಅದು ನಮ್ಗೆ ವರ್ಕ್ ಆಗಲ್ಲ ಅಂತ ಹೇಳ್ಬೋದು, ಅಥವಾ ವರ್ಕೌಟೇ ಆಗಲ್ಲ ಅಂತ ಹೇಳ್ಬೋದು. ಈಗ ಎಲ್ಲೋ ಒಂದು ಕಡೆ ಇಂಟರ್ವ್ಯೂಗೆ ಅಟೆಂಡ್ ಮಾಡಬೇಕು ಅಂತಂದರೆ ಸಾಕಷ್ಟು ಪ್ರಿಪ್ರೇಷನ್ಸ್ನ ನಾವು ಆಗಿರ್ತೀವಿ. ಆದರೆ ಎಲ್ಲಿ ಪ್ರಶ್ನೆ ಕೇಳಿದಾಗ ಉತ್ತರ ಕೊಡಬೇಕು ಅಲ್ಲಿ ನಮಗೆ ಫ್ಲ್ಯಾಶ್ ಆಗೋದಿಲ್ಲ. ವಿದ್ಯಾರ್ಥಿಗಳಿಗಂತೂ ಈ ಸಮಸ್ಯೆ ಆಗ್ತಾ ಇರುತ್ತೆ. ಎಕ್ಸಾಮಿನೇಷನ್ ಟೈಮಲ್ಲಿ ರಾತ್ರಿ ಓದಿರ್ತಾರೆ, ಬೆಳಗ್ಗೆ ಎದ್ದು ರಿವಿಷನ್ ಮಾಡ್ಕೊಂಡಿರ್ತಾರೆ, ಎಲ್ಲ ಮಾಡ್ಕೊಂಡಿರ್ತಾರೆ. ಆ ಕ್ವೆಶನ್ ಬಂದಾಗ ಎಕ್ಸಾಮಿನೇಷನಲ್ಲಿ ಜ್ಞಾಪಕ ಬರಲ್ಲ, ದಿಢೀರಂತ ಹೊಳೆಯೋದಿಲ್ಲ. ಈ ಚುರುಕುತನ ಅನ್ನುವಂಥದ್ದು ಎಲ್ಲಿ ಬೇಕು ನಮಗೆ, ಅಲ್ಲಿ ಯಾಕೆ ಈ ರೀತಿ ಫ್ಲ್ಯಾಶ್ ಆಗೋದಿಲ್ಲ? ಅಥವಾ ನಮ್ಮಲ್ಲಿರುವಂಥ ಚುರುಕನ್ನು ಇನ್ನಷ್ಟು ನಾವು ಸ್ಟ್ರಾಂಗ್ ಮಾಡ್ಕೊಳ್ಬೇಕು ಅಂತಂದರೆ ಏನು ಮಾಡಬೇಕಾಗುತ್ತೆ ಗುರುಗಳು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬಹಳ ಅದ್ಭುತವಾಗಿರುವಂಥ ಪ್ರಶ್ನೆ ಇದು. ಎಲ್ಲ ಸಂದರ್ಭದಲ್ಲೂ ಬೇಕಿತ್ತು. ಬಹಳ ಚುರುಕಾಗಬೇಕು. ಈ ಒಂದು ಸೈನ್ಸು ಏನು ನಮಗೆ ತಿಳಿಸಿಕೊಡುತ್ತೆ ಅಂತಂದರೆ, ಸಮಯವನ್ನು ಈಗ ಶೇರ್ಸಲ್ಲಿ ಈ ಲೈನ್ಸ್ ಈಗ ಬಂದು ಹೋಗ್ತಿರ್ತವೆ. ಈ ECG ಮಾಡುವಾಗ ಲೈನ್ಸ್ ಬಂದು ಹೋಗ್ತಾವಲ್ಲ, ಅಪ್ ಆ್ಯಂಡ್ ಡೌನ್ ಏನಾಗ್ತವೆ. ಜಸ್ಟ್ ನೀನು ಹೇಗೆ ಮಗ್ನನಾಗಬೇಕು ಅಂತಂದರೆ ಬಹಳ ಆ ಗೆರೆಗಿಂತಲೂ 100 ಪಟ್ಟು ನೀನು ಚುರುಕಾಗಿರಬೇಕು. ಇದಕ್ಕೆ ಒಂದು ವಿಶ್ವಶಕ್ತಿ ಇದೆ. ಎಲ್ಲ ಸಂದರ್ಭದಲ್ಲೂ ಕಡಿಮೆ ಇರುತ್ತೆ. 4 ಗಂಟೆಯಿಂದ 6 ಗಂಟೆಯಲ್ಲಿರ್ತಕ್ಕಂಥ ಎನರ್ಜಿ ಇದೆಯಲ್ಲ, ತುಂಬ ಸ್ಪೀಡ್ ಇರುತ್ತೆ, ಬಹಳ ಇರುತ್ತೆ. ಬೆಳಗಿನ ಜಾವ ಆ ಸಮಯಗಳು ಬೇಕಾದಷ್ಟು ಕೇಳಿರ್ತಾರೆ ಇವರು. ಅಂತಹ ಸಂದರ್ಭವನ್ನು ಬಳಸಿಕೊಳ್ಳೋದು ಇವರ ಚುರುಕುತನಕ್ಕೆ ಪ್ರಬಲವಾಗಿರ್ತಕ್ಕಂತಹದ್ದು. ಈಗ ನಾನು ಇವ್ರಿಗೆ ಏನು ಹೇಳ್ತೀನಿ ಅಂತಂದರೆ, ಭಾಳ ಪ್ರಮುಖವಾಗಿರೋ ಘಟ್ಟ, ಒಂದು ಹಳ್ಳಿನಲ್ಲಿ ಬಹಳಷ್ಟು ಕೋತಿಗಳಿದೆ. ತುಂಬ ಅಂದರೆ ನೂರಾರಲ್ಲ, ಸಾವಿರಾರು ಕೋತಿಗಳಿದೆ. ಆ ಸಾವಿರಾರು ಕೋತಿಗಳು ಎಷ್ಟು ಬೆಳೆಗಳನ್ನು ನಾಶ ಮಾಡಿ ಎಲ್ಲರ ಮನೆಗಳ ಮೇಲೆ ಓಡಾಡೋದು, ತುಂಬ ತೊಂದರೆ ಕೊಡೋದು. ಆ ಊರಿನವರೆಗೂ, ಪಕ್ಕದ ಊರಿನವರೆಗೂ 10 ಹಳ್ಳಿಗಳಿಗೆ ಬಹಳ ಬೇಸರ ಆಗಿದೆ ಆ ಮಂಗಗಳಿಂದ. ಅಷ್ಟು ನೋವಾಗಿದೆ. ಇದನ್ನೇ ಒಬ್ಬ ಎನ್ಕ್ಯಾಶ್ ಮಾಡ್ಕೊಳ್ತಾನೆ. ಒಬ್ಬ ಸಿಟಿಯಿಂದ ಬಂದು ಯಾರು ನನಗೆ 1 ಕೋತಿ ಹಿಡಿದು ಕೊಡ್ತಾರೋ ಅವರಿಗೆ 50 ರೂಪಾಯಿ ಅಂತ ಅನೌನ್ಸ್ ಮಾಡ್ತಾನೆ. ಅಬ್ಬಾ, ನಮ್ಮ ಕೆಲಸನೂ ಇಲ್ಲ, ಹೆಂಗಿದ್ರು ಹೇಳ್ತಿದ್ದಾನೆ ಅಂತ ಹೇಳಿ ಕೋತಿನ ಹಿಡಿದು ಕೊಡ್ತಾನೆ. 50 ರೂಪಾಯಿ ತೊಗೊಳ್ತಾರೆ. ಎಲ್ರದ್ದು ಅದೇ ಕೆಲಸ. ಹಂಗಾದ್ರೆ ನಾವು ಒಂದು ದಿನಕ್ಕೆ 10 ಕೋತಿ ಹಿಡ್ಬೋದಲ್ಲ, ಎಷ್ಟಾಯ್ತು ಅವಾಗ? 20 ಕೋತಿ ಹಿಡಿಬೋದಲ್ಲ, ನನಗೆ 1,000 ಬಂತಲ್ಲ. ಈ ರೀತಿ ಕ್ಯಾಲ್ಕುಲೇಷನ್ ಹಾಕ್ಕೊಂಡು ಎಲ್ಲರದ್ದು ಅದೇ ಕೆಲಸ ಆಗ್ಬಿಡ್ತು. ಇವನು ದೊಡ್ಡದಾಗಿ ಅದೇ ಹಳ್ಳಿನಲ್ಲಿ ಒಂದು ಬೋನ್ ಮಾಡ್ಕೊಂಡಿದ್ದ, ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದ. ಆ ಬೋನಿನ ವ್ಯವಸ್ಥೆಯನ್ನು ಎಲ್ಲರೂ ಹಿಡಿದು ಕೊಟ್ಟರು. ಎಲ್ಲ ಕೋತಿಗಳು ಕೂಡ ಮುಗಿದೋಗಿದೆ. ಇನ್ನೆಲ್ಲೋ ಪಕ್ಕದ ಹಳ್ಳಿಗಳಲ್ಲಿ ಅಲ್ಲೊಂದು ಮಂಗ ಕಾಣಿಸ್ತಾ ಇದೆ. ಆವಾಗ ಸ್ವಲ್ಪ ಕಡಿಮೆ ಆಯಿತು. 1 ಕೋತಿ ಹಿಡಿದು ಕೊಟ್ಟವರಿಗೆ 100 ರೂಪಾಯಿ ಅಂತ ಅನೌನ್ಸ್ ಮಾಡ್ದ. 100 ರೂಪೀಸ್, 50 ಇದ್ದಿದ್ದು 100 ಆಯಿತು. ಕಡಿಮೆ ಆಗ್ಬಿಡ್ತಲ್ಲ, ಅದಕ್ಕೂ ಬೇಡಿಕೆ ಜಾಸ್ತಿ ಆಯಿತು. ಆವಾಗ ಮತ್ತು ತಂದು ಕೊಟ್ಟರು. ಇನ್ನು 2 ದಿನ ಯಾರು ಹುಡುಕಿದ್ರು ಕೋತಿ ಸಿಗ್ತಾನೆ ಇಲ್ಲ. ಆವಾಗ ಅವನೇನು ಮಾಡಿದ ಅಂದರೆ, ಏಕ್ದಮ್ ಒಂದೇ ಸಲಕ್ಕೆ 1 ಕೋತಿ ಹಿಡಿದು ಕೊಟ್ಟವರಿಗೆ 300 ರೂಪಾಯಿ ಅಂತ ಅನೌನ್ಸ್ ಮಾಡ್ದ. 300 ರೂಪೀಸ್. ಇನ್ನೂ ಖುಷಿ ಆಯ್ತು ಅವರಿಗೆ. ಪಕ್ಕದ ಹಳ್ಳಿ, ಇನ್ನೊಂದು ರಾಜ್ಯಕ್ಕೆ ಹೋಗೋದು, ತರೋದು, ಏನೋ ಮಾಡೋದು, ಅವನಿಗೆ ಕೋತಿಯನ್ನು ಕೊಡೋದು, 300 ಇಸ್ಕೊಡೋದು. 10 ಕೋತಿ ಹಿಡ್ಕೊಟ್ರೆ ಎಷ್ಟಾಯ್ತು ಅವನಿಗೆ? ಹೀಗೆ ಅವ್ರ ಕ್ಯಾಲ್ಕುಲೇಷನ್ ಆಯಿತು. ಆ ಕೆಲಸ ಮಾಡೋದು ಎಲ್ಲ ಮಾಡಿ ಇದ್ರ ಕಡೆನೇ ಗಮನಿಸಿದ್ರು. ಈಗ ಕೋತಿಗಳಿಲ್ಲ. ಇವ್ರಿಗೆಲ್ಲ ಏನೋ, ಅಬ್ಬಾ, ನಮ್ಮ ಊರಲ್ಲಿ ಕೋತಿಗಳು ಇಲ್ಲ, ನಮಗೆ ಆ ತೊಂದರೆನೂ ಇಲ್ಲ, ನಮ್ಮ ಪಾಡಿಗೆ ನಾವು ಬೆಳೆಗಳು ಇಟ್ಕೋಬೋದು, ಆಮೇಲೆ ಕೋತಿ ಹಿಡ್ಕೊಟ್ಟಿದ್ದು ನಮ್ಗೆ ಹಣನೂ ಬಂತು. ಖುಷಿಪಟ್ಟರು, ಬಹಳ ಖುಷಿಯಿಂದ ವ್ಯಕ್ತಪಡಿಸಿದ್ರು. ನಿಮ್ಮ ಬುದ್ಧಿ ಚುರುಕಾಗಲಿಕ್ಕೆ ಇದನ್ನು ಹೇಳ್ತಿದ್ದೆ. ಯಾರಾದರೂ ಏನಾದರೂ ಮಾಡ್ತಿದ್ರೆ ಮತ್ತು ಎಚ್ಚೆತ್ಕೊಳ್ಳಿ. ಬುದ್ಧಿ ಚುರುಕಾಗಲಿಕ್ಕೆ ನಾನು ನಿಮಗೆ ಇದನ್ನು ತಿಳಿಸ್ತಾ ಇದ್ದೇನೆ. ನೀವು ಪ್ರೀತಿಯ ಬಂಧುಗಳೇ, ಎಲ್ಲ ಕೋತಿ ಖಾಲಿ ಆಯಿತು. 300 ರೂಪಾಯಿಗೆ ಅನೌನ್ಸ್ ಮಾಡ್ದ. ದಿನಕ್ಕೆ 10 ಕೊಡ್ತಿದ್ದವರು 1 ಕೋತಿನ ಅಷ್ಟೇ ಇಟ್ಕೊಡ್ತಾ ಇದ್ದಾರೆ. ಇಲ್ಲ, ಅಲ್ಲೆಲ್ಲ ಖಾಲಿ ಆಗಿದೆ, ಇವನ ಹತ್ರ ಇದೆ. ಇವಾಗ ಯಾರು ಈ ಬಿಸ್ನೆಸ್ ಮಾಡೋರಿಗೆಲ್ಲ ಹಣವನ್ನು ಕೊಟ್ಟಿದ್ನೋ ಇವನ ಹತ್ರ ಎಲ್ಲವೂ ಕೋತಿಗಳಿದೆ. ಇವನು ಒಂದು ದಿವಸ ಹೇಳ್ತಾನೆ, ನೋಡಪ್ಪ, ನಾನು ಇರೋದಿಲ್ಲ, ನಾನು 1 ತಿಂಗಳ ರಜೆ ಇರುತ್ತೆ,
ನಾನೊಬ್ಬ ಮ್ಯಾನೇಜರ್ನ ಇಟ್ಟೋಗ್ತೀನಿ, ನೀವು ಕೋತಿಗಳೆಲ್ಲ ತಂದು ಅವನಿಗೆ ಕೊಡಿ ಅಂತ ಹೇಳಿ ಇವನು ಹೊರಟೋಗ್ತಾನೆ. ಇವನು ಮ್ಯಾನೇಜರ್ನ ಇಡ್ತಾನೆ. ಆ ಮ್ಯಾನೇಜರ್ ಇಟ್ಟು ಹೊರಟೋಗ್ತಾನೆ. ಅವನೊಂದು ವಾರ ಇರ್ತಾನೆ, ಯಾರೂ ಒಂದು ಕೋತಿ ಕೊಡಿ ಹಿಡಿದು ಕೊಡೋಕೆ ಆಗ್ತಾ ಇಲ್ಲ. ಇವನ ಹತ್ರ ಒಂದು 10 ಜನ ಇದ್ದಾರೆ, ಇವನು ಕ್ಲೋಸ್ ಆಗಿರ್ತಕ್ಕಂಥವ್ರು. ನಮ್ಮ ಯಜಮಾನರು ಬರೋ ಒಳಗಡೆ ನಿಮಗೆ ನಾನು ಈ ಥರ ಕೊಡ್ತೀನಿ, ನಾನು ನಿಮಗೆ ಈಗ ಒಂದು ಕೋತಿನ ಇವನು ಅನೌನ್ಸ್ ಮಾಡಿ ಬೇರೆ ಹೋಗಿದ್ದಾನೆ. ಯಾರು ಒಂದು ಕೋತಿ ಹಿಡಿದು ಕೊಡ್ತಾರೋ ಅವ್ರಿಗೆ 1,000 ರೂಪಾಯಿ, ನೆಕ್ಸ್ಟಿಗೆ 1,000 ರೂಪಾಯಿ ಅಂತ ಅನೌನ್ಸ್ ಮಾಡಿಬಿಟ್ಟ. ಮಾಡಿ ಇವನು ಹೊರಟೋದ. ನಾನು 1 ತಿಂಗಳ ಕಾಲ ಇರೋದಿಲ್ಲ ಇಲ್ಲಿ, ನನ್ನ ಮ್ಯಾನೇಜರ್ನ ಇಟ್ಟು ಹೋಗ್ತೀನಿ, ನೀವು ಅವನಿಗೆ ಕೋತಿ ಕೊಟ್ಟು 1,000 ಅಂತ ತೆಗೆದುಕೊಳ್ಳಿ ಅಂತ. ಈಗ ಇವನು ಒಳಗಡೆ ಒಂದು ಸಂಚನ್ನು ಮಾಡ್ತಿದ್ದಾನೆ. ನಾನೇ ನಿಮಗೆ ಕೋತಿ ಕೊಡ್ತೀನಯ್ಯ, ಕರೆಕ್ಟಾಗಿ 500 ರೂಪಾಯಿಗೆ ಒಂದೊಂದು ಕೋತಿ, 500 ರೂಪಾಯಿಗೆ ಒಂದು ಕೋತಿಯನ್ನು ಕೊಟ್ಟು ಇವನು ಪೂರ್ಣವಾಗಿ ಏನು ಮಾಡದ, ಅವರಿಗೆಲ್ಲರೂ ಕೂಡ ಕೋತಿ ಕೊಟ್ಟು ಇವನು ಎಲ್ಲ ಕೋತಿಗಳು ಖರೀದಿ ಮಾಡಿಕೊಂಡ್ರು. ಇನ್ನು ಯಜಮಾನ ಬರೋದು ಯಾವಾಗ? 1 ತಿಂಗಳಿಗೆ. ಆವಾಗ 300 ರೂಪಾಯಿಗೆ ಬಹಳ ಕೋತಿಗಳು ಇವರು ಮಾರಾಟ ಮಾಡೋಕ್ಕಾಗಲಿಲ್ಲ, ಅಂದರೆ ಕೊಡೋಕ್ಕಾಗಲಿಲ್ಲ. ಇವರು 500 ರೂಪಾಯಿಗೆ ಒಂದೊಂದು ಕೋತಿಯನ್ನು ಮಾರಾಟ ಮಾಡುತ್ತಾ ಇವನು 50 ಕೊಟ್ಟ, 100 ಕೊಟ್ಟ. ಆದರೆ 300ಕ್ಕೆ ಬಹಳ ಕಡಿಮೆ ಕೋತಿಗಳು ಬಂದಿವೆ ಇಲ್ಲಿ. ಆದರೆ ಇವನು 500ಕ್ಕೆ ಒಂದೊಂದು ಕೋತಿ ಮಾರ್ತಿದ್ದಾನೆ. ಯಜಮಾನ ಅದನ್ನು 1,000ಕ್ಕೆ ತೆಗೆದುಕೊಳ್ತಾನೆ ಮತ್ತು ಬಂದು. ಈಗ ಎಲ್ಲ ಕೋತಿಗಳು ಯಾರ ಹತ್ರ ಇದೆ, ಯಾರ್ಯಾರ ಕೊಟ್ಟರು ದುಡ್ಡು ಕೊಟ್ಟು ತಗೊಂಡಿದ್ರು ಅವರು ಮತ್ತು ಹಣವನ್ನು ಇವನಿಗೆ ಕೊಟ್ಟು ಇವರ ಬಳಿ ಕೋತಿಗಳಿದೆ. ಇವನು ಪಲಾಯನವಾದ. ಏನಾದರೂ ಅರ್ಥ ಆಯ್ತಾ ನಿಮಗೆ? ನಿಮಗೆ ಅರ್ಥ ಆಯ್ತಮ್ಮ? ಅರ್ಥ ಆಯ್ತಾ? ಅಂದರೆ ಕೋತಿಗಳಿಂದ ಇವನು ಬಂದು ಹೊರಟೋದ. ಆ ಮ್ಯಾನೇಜರ್ ಇಟ್ಟಿದ್ದ, ಅವರು ಒಂದೊಂದು ಕೋತಿನ 500 ರೂಪಾಯಿಗೆ ಮಾರಿ ಅವನು ಇಲ್ಲಿಂದ ಕಾಲು ಕಿತ್ತ. ಆ ಮ್ಯಾನೇಜರು ಇಲ್ಲ, ಯಜಮಾನನು ಬರಲಿಲ್ಲ. ನಿಮ್ಮೂರಲ್ಲೇ ಇರ್ತಕ್ಕಂತಹ ಕೋತಿಗಳನ್ನು ಹಿಡಿದು ನಿಮ್ಮಿಂದಲೇ ನಿಮಗೆ ಆಟ ಆಡಿಸಿ ಅವನು ಹೇಗೆ ಹಣವನ್ನು ಮಾಡಿಕೊಂಡು ಹೊರಟು ಹೋದ. ನೀವು ಸ್ವಲ್ಪ ನಿಮ್ಮ ಬುದ್ಧಿಮತ್ತೆಯನ್ನು ಉಪಯೋಗಿಸಬೇಕು. ಇದು ರಾಜಕೀಯದವರು ಮಾಡ್ತಾರೆ ಈ ಆಟವನ್ನು, ರಾಜಕೀಯದ ದಾಳದಾಟ ಇವೆಲ್ಲವೂ ಕೂಡ. ನಿಮಗೆ ಕೊಟ್ಟು ನಿಮಗೆ ಜಗಳ ಇಟ್ಟುಬಿಡ್ತಾರೆ ಅವರು. ಆ ನಂತರ ಅವರೇ ಅದನ್ನು ಪರಿಹಾರ ಮಾಡ್ತಾರೆ, ಬರ್ತಾರೆ. ಸೃಷ್ಟಿ ಮಾಡಿದ ಜಗಳ ಅವರೇ, ಮತ್ತೆ ಅವರೇ ಬಿಡಿಸೋ ಥರ ನಾಟಕ ಆಡಲಿಕ್ಕೆ ಬರ್ತಾರಪ್ಪ. ಇದು ಪ್ರಪಂಚ. ಅದಕ್ಕೆ ನೀವು ಬುದ್ಧಿ ಚುರುಕಾಗಬೇಕಾದರೆ ಸ್ವಲ್ಪ ಎಚ್ಚೆತ್ಕೊಳ್ಳಿ. ಈ ಕೋತಿಗಳು ಇಷ್ಟು ಹಿಡ್ಕೊಡ್ತಾ ಇದೀವಲ್ಲ, ಈ ಮೂರ್ಖನಿಗೆ ಏನಕ್ಕೆ ಅಂತ ಯೋಚನೆ ಮಾಡಲ್ಲ ನೀವು. ಅವನು 50 ಕೊಟ್ಟನಲ್ಲ, ಅದನ್ನು ತಗೊಳ್ಳೋದು ಅಷ್ಟೇ ನಿಮ್ಮ ಕೆಲಸ. ದುಡ್ಡಿನ ಕಡೆ ಅಷ್ಟೇ ನಿಮಗೆ ಕಾನ್ಸಂಟ್ರೇಟು. ಇವನು ಏನು ಮಾಡ್ತಾನೆ ಕೋತಿಗೆ ಹಿಡ್ಕೊಂಡು, ಅವ್ನಿಗೇನು ಉಪಯೋಗ ನೀವು ತಿಂಕೇ ಮಾಡಲ್ಲ. ಯಾರೋ ಪ್ರಶ್ನೆ ಯಾವುದೋ 50 ರೂಪಾಯಿ ಬರ್ಬೇಕು ನಿಮಗೆ, ಅಷ್ಟೇ ಮಾಡ್ತೀರಿ ನೀವು. ದಯವಿಟ್ಟು ಅದನ್ನು ಮಾಡಬೇಡಿ. ಅದಕ್ಕೆ ಇನ್ನೊಂದು ನೀವು ಜ್ಞಾಪಕ ಇಟ್ಕೊಳ್ಬೇಕಾಗಿರತಕ್ಕಂಥದ್ದು, ನಿಮಗೆ ಆಯಾ ಸಂದರ್ಭದಲ್ಲಿ ಈ ಹಸ್ತರೇಖೆಗಳಂತ ನಾವು ನೋಡಿದಾಗ ಈ ಉಂಗುರದ ಬೆರಳಿದೆಯಲ್ಲ, ಆ ಉಂಗುರದ ಬೆರಳು ಕೆಳಗಡೆ ಒಂದು ಲೈನ್, 2 ಲೈನ್ ಬಂದಿರುತ್ತೆ. ಅವರು ಅತ್ಯಂತ ಬುದ್ಧಿವಂತರು, ನಾಲೆಡ್ಜ್ ಪರ್ಸನ್. ಅವರು ಯಾವ ಸಮಯಕ್ಕೆ ಸರಿಯಾಗಿ ಅವ್ರ ಹತ್ರ ನಾಲೆಡ್ಜನ್ನು ಬಳಸ್ತಾರೆ ಗೊತ್ತೇ ಇರಲ್ಲ. ಹೊಸ ಸಬ್ಜೆಕ್ಟ್ ಅದ್ಭುತವಾಗಿರ್ತಕ್ಕಂತಹದ್ದನ್ನು ಹೇಳ್ತಾರೆ. ಹಸ್ತರೇಖೆಗಳು ಪೂರ್ಣವಾಗಿ 100ಕ್ಕೆ 100 ಮಾತಾಡ್ತವೆ, 100ಕ್ಕೆ 100 ಮಾತಾಡ್ತವೆ. ಕೆಲವರು ಹಸ್ತಗಳನ್ನು ಕೊಡಬೇಡಿ ಅಂತ ಹೇಳ್ತಾರೆ. ಯಾಕೆಂದರೆ ಅದ್ರ ಒಳಗಡೆ ಒಂದು ಗುಟ್ಟಿರುತ್ತವೆ, ಈ ರೇಖೆಗಳಿಂದ ಇವ್ರ ಗುಣಗಳು ಹೀಗಿರ್ತವೆ ಅಂತ. ಅವರನ್ನು ಹಾಗೆ ಬಳಸ್ಕೊಂಡು ಬಿಡ್ತಾರೆ ಅವರು. ಅದಕ್ಕಾಗಿ ಹಸ್ತವನ್ನು ತೋರಿಸಬೇಡಿ ಅಂತಲೂ ಕೂಡ ಹೇಳಿರ್ತಾರೆ. ಅಷ್ಟು ಗುಟ್ಟು, ಕಟ್ಟಿಟ್ಟ ಬುತ್ತಿ, 100ಕ್ಕೆ 100 ಕೂಡ ಇರುತ್ತೆ. ಈಗ ನಾನು ಒಂದು ಹೇಳಿದ್ದೀನಿ ನಿಮಗೆ ಎಕ್ಸಾಂಪಲ್, ನೀವು ಬೇಕಾದ್ರೆ ನೋಡ್ಕೊಳ್ಳಿ. ಆ ಉಂಗುರದ ಬೇರದ ಕೆಳಗಡೆ ಕರೆಕ್ಟಾಗಿ ಒಂದು ರೇಖೆ ಅಥವಾ 2 ರೇಖೆ ಇರುತ್ತೆ. ಆ 2 ರೇಖೆ ಏನಾದರೂ ಇತ್ತು ಅಂತಂದರೆ ಮತ್ತೆ ಇನ್ನೂ ಇದೆ ಬೇಕಾದಷ್ಟು ಅದರಲ್ಲಿ. ಈ ಬೆರಳು ಏನಾದರೂ ಈ ಒಂದು ಭಾಗದ ಅರ್ಧ ಭಾಗವನ್ನು ದಾಟಿದ್ರೆ ಅವನು ಕೂಡ ಅಷ್ಟೇ ಲಕ್ಷ್ಮೀ ಪುತ್ರನೇ, ಲಕ್ಷ್ಮಿ ಯೋಗಗಳಿರ್ತವೆ. ಆಮೇಲೆ 14 ದಿನಕ್ಕೊಮ್ಮೆ ರೇಖೆಗಳು ಬದಲಾವಣೆ ಆಗ್ತವೆ. ಅದು ನೆನಪಿರಲಿ ನಿಮಗೆ. ನೀವೇನು ಯೋಚನೆ ಮಾಡ್ತಾ ಇರ್ತೀರಿ, ಆ ಯೋಚನೆ ಪ್ರಕಾರ 80 ವರ್ಷ ಆದರೆ ನಿಮಗೆ ರೇಖೆಗಳು ಸ್ಪಷ್ಟವಾಗಿ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಹೇಗೆ ಇದ್ದದ್ದು ನಿಮ್ಮ ಕೈಯಲ್ಲೇ ಅಚ್ಚರಿ ಮೂಡಿರುತ್ತೆ, ಹಾಗೆಲ್ಲವೂ ಕೂಡ ಇರುತ್ತವೆ. ಅದಕ್ಕೆ ಸಂಪ್ರೀತಿ ಯೋಗದಲ್ಲಿ ನೀವು ಬಂದು ನೋಡೋದೇ ಆದರೆ ಈ ಮಾಸಗಳನ್ನ ಬಳಸ್ಕೊಳ್ಳೋ. ಅದಕ್ಕೆ ನಾನು ಉತ್ತರಾಯಣ ಅಂತ ಬಂದಾಗ ನಿಮಗೆ ಈ ಮೆಸೇಜ್ ಯಾಕೆ ಕೊಡ್ತಿದ್ದೀನಿ ಅಂತಂದರೆ, ಉತ್ತರಾಯಣದಲ್ಲಿ ನೀವು ಉತ್ತರೇಣಿ ಗಿಡವನ್ನು ತಂದು, ಉತ್ತರಾಯಣ ಕಾಲದಲ್ಲಿ ಉತ್ತರೇಣಿ ಗಿಡದಿಂದ ಆ ಎಲೆಗಳು ಚೆನ್ನಾಗಿ ಒಣಗಿಸಿಬಿಟ್ಟು, ಎಲ್ಲಾದರೂ ಹೋಮಕ್ಕೆ ಮಕ್ಕಳೆಲ್ಲ ನೀವೆಲ್ಲರೂ ಕೂಡ ಮುಟ್ಟಿಬಿಟ್ಟು ಹೋಮಕ್ಕೆ ಕೊಡುವಂಥದ್ದು. ಆಮೇಲೆ ಉತ್ತರೇಣಿ ಗಿಡದ ಬೇರನ್ನು ಚೆನ್ನಾಗಿ ನೀರಿಂದ ತೊಳೆದು ಬಿಟ್ಟು, ಅರಿಶಿಣ ಬಳೆದು ಬಿಟ್ಟು, ಆ ಮಗು ಮಲ್ಕೊಳ್ತಾರಲ್ಲ, ಯಾವ ಮಗುವಿಗೆ ಬುದ್ಧಿ ಚುರುಕಿಲ್ಲ ಅಲ್ಲಿ ಇಡ್ತಕ್ಕಂತಹದ್ದು. ಇನ್ನು ಬುಧವಾರ ದಿವಸ ಹೆಸರು ಬೇಳೆಯನ್ನು ಮಸ್ಟನ್ನು ಸುಟ್ಟು ತಿನ್ನಲೇಬೇಕು, ಮೊಳಕೆ ಕಾಳು ಮಾಡಿಕೊಂಡು. ಆಮೇಲೆ ಪಾಯಸವನ್ನು, ಆ ಪಾಯಸದಲ್ಲಿ ಹೆಸರು ಕಾಳು ಹೆಸರು ಬೇಳೆ ಹಾಕಿ ನೈವೇದ್ಯ ಮಾಡಬೇಕು. ಅದನ್ನು ಮನೆಯವರೆಲ್ಲ ತೊಗೊಳ್ಬೇಕು. ಅದೇ ಹೆಸರು ಬೇಳೆಯನ್ನು ಬುಧವಾರದಂದು ದಾನ ಕೂಡ ಮಾಡಬೇಕು. ಇವ್ರ ಬುದ್ಧಿ ಬಹಳ ಚುರುಕಾಗತ್ತೆ, ಖಂಡಿತ ಗುರುಗಳೇ, ಬಹಳ ಚುರುಕಾಗತ್ತೆ.
ಖಂಡಿತ. ಸೊ ಬುಧವಾರದ ದಿನ ಈ ಬುದ್ಧಿ ಚುರುಕಾಗಬೇಕು ಅಂತಂದ್ರೆ ಏನು ಮಾಡಬೇಕು? ಅದು ಉತ್ತರಾಯಣದಲ್ಲಿ, ಉತ್ತರಾಯಣ ಪುಣ್ಯಕಾಲಕ್ಕೆ ಬಂದಾಗ ನಾನು ಈ ಮೆಸೇಜ್ ಯಾಕೆ ಕೊಡ್ತಾ ಇದ್ದೇನೆ ಅಂತಂದ್ರೆ, ಅಷ್ಟು ಬೆಳವಣಿಗೆ ಹಗಲು ಅಂತ ಹೇಳ್ತಾ ಇದ್ದೇನೆ. ದೇವತೆಗಳಿಗೆ ಹಗಲು ಅಂತಂದಾಗ ಆ ಒಂದು ಬುಧನಿಗೆ ಸಂಬಂಧಪಟ್ಟ ಅಧಿದೇವತೆ ಕೃಪೆಗೆ ಇವರು ಒಳಗಾಗ್ತಾರೆ ಶೀಘ್ರವಾಗಿ. ಈಗ ದಕ್ಷಿಣದಲ್ಲಿ ಕಡಿಮೆ ಸ್ಲೋ ಇರುತ್ತೆ, ಉತ್ತರಾಯಣ ಪವರ್ಫುಲ್. ಎಸ್, ನೀವು ಒಂದು ಕಾರಲ್ಲಿ ಹೋಗ್ತಾ ಇದ್ದೀರಿ, ಸ್ಲೋ ಅಯೋಧ್ಯೆಗೆ ಹೋಗ್ಬೇಕು, ನೀವು ಫ್ಲೈಟಲ್ಲಿ ಹೋಗಿ 2 ತಾಸು. ಹಾಗೆ ಈ ಬುಧ ಉತ್ತರಾಯಣದಲ್ಲಿ ನಿಮಗೆ ಅಷ್ಟು ಬಲ ಅಷ್ಟು ಫಲ ಕೊಡುತ್ತಾನೆ. ಖಂಡಿತ ಗುರುಗಳೇ, ಉತ್ತರಾಯಣದ ಮಹತ್ವದ ಜೊತೆಯಲ್ಲಿ ಬುದ್ಧಿ ಚುರುಕಾಗಬೇಕು, ಬುಧವಾರದ ದಿನ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಕತೆ ಮುಖಾಂತರ ಕೂಡ ತಿಳಿಸ್ಕೊಟ್ರಿ ವೀಕ್ಷಕರಿಗೆ. ಭಾಳ ಒಳ್ಳೆ ಮೆಸೇಜ್ನ ನೀಡಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇಷ್ಟು ಅರ್ಥಪೂರ್ಣವಾಗಿತ್ತು ವಿಚಾರಗಳು, ಮಾಹಿತಿ ಅಂತಲೇ ಹೇಳ್ಬೋದು ಗುರುಗಳು ತಿಳಿಸಿದಂತಹ ವಿಚಾರ. ಸೊ ನಿಮಗೂ ಕೂಡ ಇಷ್ಟ ಆಗಿದೆ, ನಮ್ಮ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ವೀಡಿಯೋಸ್ನ ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ಮತ್ತೊಂದು ಹೊಸ ವಿಡಿಯೋನಲ್ಲಿ ತಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.